ನಮ್ಮನೆ ಒಂದು ದನ ಮತ್ತು ಕರು ಇವತ್ತು ಹೋಯ್ದಲ್ಲ. ಅದು ನಂಗಕ್ಕೆಲ್ಲ ಹಾಲು ಕೊಡ್ತಿಲ್ಲ, ಆ ಕರು ಮಾತ್ರ ಹಾಲು ಕೊಡ್ತು ಗೊತ್ತಿದ್ದ. ಕೊನೆಗೆ ಮ್ಯಾಲೆ ಹೋಗಿ ತೊಳಾತು. ಎಲ್ಲಿ? ಅಲ್ಲಿ ಗುಡ್ಡೆ ಮೇಲೆ ಆ ಕಡೆಗೆ ನೋಡಿದ್ರೆ ಹೊನ್ನಾರು ಕಾಣ್ತು. ನಮ್ಮನೆ ಮ್ಯಾಲೆ ಹೋದರೆ ಅಲ್ಲಿ ಸಾಗವಾನಿ ಹೊಂಡಾಡ್ತ. ಅಲ್ಲಿ ಗಿಡ ಮರ ಭಾಳ ಇತ್ತು. ಅಲ್ಲಿ ಒಂದು ಹುಲ್ಲು ಬಂತು. ಹುಲ್ಲು ಬಂದು ಅದು ಆ ಒಂದು ಆಕಳಿದ್ದಲ್ಲ ನಮ್ಮನೆದು, ಅದನ್ನು ಹಿಡ್ಕೊಬಿಡ್ತು. ಅದು ಎಂತ ಹೇಳ್ತು ಗೊತ್ತಿದ್ದ? ಅರೇ ಹುಲಿರಾಯ, ನಂಗೆ ಮಾರಾಯ ನನ್ನ ಅಲ್ಲಿ ಕರು ಇದ್ದು ಅದಕ್ಕೆ ಹೋಗಿ ನಾನು ಹಾಲು ಕುಡಿಸಿಗೆ ಬತ್ತ ಹಸುವಾಯ್ಕೊಂಡಿದ್ದು ಪಾಪ. ನಂಗಲ್ಲಿ ಹೋಪ್ಲು ಕೂಡ ಮತ್ತು ವಾಪಸ್ ನಾನು ನಿಜವಾಗೂ ಇಲ್ಲೇ ಬತ್ತೆ ಅಂತು. ನೀನು ಅಂದ್ರೆ ನಂಬು, ನನ್ನ ಅಲ್ಲಿ ಕರು ಇದ್ದು ಕರು ಹಾಲು ಕುಡಿಸಿಕೆ ಬರ ಹೇಳಿ ಹಂಗಾರೆ ಹುಲಿರಾಯ ಬಿಟ್ಟ. ಹೋಗಿ ಬಾ ಹಂಗಾರೆ ಬೇಗನೆ ಬಾ ಅಂದ. ಹೋಗು, ಇಲ್ಲಿ ಹಾಲು ಕುಡಿಸ್ಕೊಂಡು ಹಾಗೆ ವಾಪಸ್ ಹೊರಟು. ಅಲ್ಲಿ ಹೋಗಿ ಹುಲಿರಾಯನ ಎದುರುಗಡೆ ಹೋಗಿ ನಿಂತು. ಹುಲಿರಾಯಂಗೆ ಆ ಹುಲಿಗೆ ಬಹಳ ಕನಿಕರ ಆಗೋತು, ಅಂದರೆ ಭಾಳ ಇದಾಗೋತು. ಅರೆ ಇಷ್ಟು ಸರಿಯಾಗಿ ಮಾತು ಕೊಟ್ಟು ಬಿಟ್ಟಿದ್ದಿಲ್ಲ ಬಂತು. ಅದಕ್ಕೆ ಅದು ಕಣ್ಣೀರು ಬಂದತ್ತಡ ಅದಕ್ಕೆ. ಕಣ್ಣೀರು ಬಂದದ್ದೇ ಅದು. ಎಂತ ಮಾಡ್ತೀವಿ ಕೇಳಿದ್ರೆ, ದುಃಖ ಆಗ ನಾ ಎಂಥ ಪಾಪದ ಕೆಲಸ ಮಾಡ್ತಿದ್ನಪ್ಪ. ಅದ್ರ ಕರುಗೆ ಹಾಲು ಉಣಿಸ್ಕೊಂಡು ಬಂತಲ್ಲಿ ವಾಪಸ್ಸು. ಇಷ್ಟು ಒಳ್ಳೆ ಹಸುವನ್ನು, ಆಕಳು ಅಂದರೆ ಹಸು ತಳತ, ಅದು ತಿಂದುಬಿಡ್ತಿತ್ನಲ್ಲಿ, ಎಷ್ಟು ಅಪರಾಧ ಮಾಡ್ತಿತ್ತೆ ಹೇಳಿ ಬಹಳ ದುಃಖ ಆಗಿ ಅಲ್ಲಿ ಮುಂದೆ ಒಂದು ದಾರಿ ಇದ್ದು ದೊಡ್ಡದು. ಆ ದಾರಿಯಿಂದ ಮೇಲೆ ಕೆಳಗೆ ಹಾರಿ ಸತ್ತೋ ತಡ.